ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವಾಂಗಿಬಾತ್ ಪೌಡರ್ ಮಾಡಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ. ಇವಾಗ ನಾನು ಕೊಬ್ಬರಿ, ಧನಿಯಾ ಮತ್ತು ಲವಂಗ, ಏಲಕ್ಕಿ, ಚಕ್ಕೆ ತೊಗೊಂಡಿದ್ದೀನಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ, ಒಂದು ಪ್ಯಾನ್ಗೆ ಎಣ್ಣೆ ಇಟ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೋಬೇಕು. ಹಾಗೆ ಉದ್ದಿನಬೇಳೆ ಹಾಕ್ಕೋಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಎರಡು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹೋದ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಪೌಡ್ರ್ ಮಾಡಿ ತೋರಿಸ್ತೀನಿ ಅಂತ, ವಾಂಗಿಬಾತಲ್ಲಿ ಮಾಡಿದ್ದಾಗ. ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ಪೂನ್ 2 ಸ್ಪೂನ್ ಸಾಕು. ಎಣ್ಣೆ ಜಾಸ್ತಿ ಬೇಡ, ಪುಡಿ ಬರಲ್ಲ, ಪುಡಿ ಆಗಲ್ಲ ಮತ್ತು ಎಣ್ಣೆ ಜಾಸ್ತಿ ಹಾಕಿದ್ರೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡು. ಇವಾಗ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಣಮೆಣ್ಸಿನ್ಕಾಯಿ ಕಲರ್ ಕೆಂಪು ಆಗೋವರೆಗೂ ಹುರ್ಕೋಬೇಕು. ಒಣಮೆಣ್ಸಿನ್ಕಾಯಿ ಎಲ್ಲ ದಪ್ಪ ಆಗುತ್ತೆ, ಅದು ಹುರಿದ ತಕ್ಷಣ ಗೊತ್ತಾಗುತ್ತೆ. ಧನಿಯಾ ಬೀಜ ಹಾಕ್ಕೊಂಡಿದ್ದೀನಿ. ಧನಿಯಾ ಬೀಜ ಹಾಕ್ಕೊಂಡ್ಮೇಲೆ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ನಾನು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ, ಜಾಸ್ತಿ ತೋರಿಸ್ತಾ ಇಲ್ಲ. ವಾಂಗಿಬಾತ್ ಪೌಡ್ರು ನಾನು 2 ಟೈಮ್ ಆಗೋಷ್ಟು ಅಷ್ಟೇ ಮಾಡ್ಕೊಳೋದು, ಜಾಸ್ತಿ ಮಾಡ್ಕೊಳಲ್ಲ. ಫ್ರೆಶ್ಶಾಗಿ ಆವಾಗಲೇ ಮಾಡ್ಕೊತೀನಿ. ನೋಡಿ, ಕಲರ್ ಆಗಿದೆ, ಇವಾಗಲೇ ಬ್ರೌನ್ ಕಲರ್ ಬರ್ತಾಯಿದೆ. ಕೊಬ್ಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಿಮ್ಮಲ್ಲೇ ಇಟ್ಕೊಂಡಿದ್ದು ಹುರ್ಕೋಬೇಕು. ಇದನ್ನು ಆಫ್ ಮಾಡಿದ್ಮೇಲೆ ಹಾಕಿದ್ರು ಒಳ್ಳೆಯದೇ. ನೋಡಿ, ಆಫ್ ಮಾಡಿದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ, ಬೇಗ ಪುಡಿ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಕಮೆಂಟ್ ಹಾಕಿ.
ಸ್ವಲ್ಪ ತಾರಿದ್ಮೇಲೆ ಮಿಕ್ಸಿ ಮಾಡ್ಕೊತೀನಿ. ನೋಡಿ ಈಗ ಆರಿದೆ, ಮಿಕ್ಸಿ ಹಾಕ್ಕೊತಾ ಇದ್ದೀನಿ. ನೋಡಿ ಮಿಕ್ಸಿ ಯಾವ ಥರ ಬಂದಿದೆ ಅಂತ ನೋಡಿ. ಕಲರು ವಾಂಗಿಬಾತು ತುಂಬ ಟೇಸ್ಟಿಯಾಗಿರುತ್ತೆ. ಮಾಡ್ಕೊಳ್ಳಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು ವಾಚಿಂಗ್ ವಿಡಿಯೋ.